ಇರಾನ್ ಇಸ್ರಾಯೇಲ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಹಿನ್ನೆಲೆಯಲ್ಲಿ ಇಡೀ ದುಬೈಯಲ್ಲಿ ಕೂಡ ಭೀತಿ ಎದುರಾಗಿರ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಕೂಡ ಏನಾದರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಪ್ರವಾಸಿಗರು ಕೂಡ ಆತಂಕ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿ ಮೂಲದ 50 ಜನ ಪ್ರವಾಸಿಗರು ದುಬೈ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ವಿಮಾನ ಹಾರಾಟ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪರದಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರು ಕೂಡ ಒಂದು ರೀತಿಯ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಬಳ್ಳಾರಿ ಮೂಲದ ಅಂದ್ರೆ 50 ಜನ ಏನೋಗಿದ್ದಾರೆ, ಕೆಲವರು ಅವರ ಕುಟುಂಬಸ್ಥರು ಕೂಡ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡ್ಸೋಣ, ಅದು ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿದೆ ಅಂತ ಹೇಳಿ. ಸರ್, ಈಗ ನಿಮ್ಮ ಕುಟುಂಬ ಸದಸ್ಯರು ಎಷ್ಟು ಜನ ದುಬೈಗೆ ಹೋಗಿದ್ರು, ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್? ಹಲೋ, ಈಗ ನಮ್ಮ ಬಳ್ಳಾರಿಯಿಂದ 35 ಜನ ಹೋಗಿದ್ದಾರೆ. ಒಟ್ಟಿಗೆ 50 ಜನ ಚಿತ್ರದುರ್ಗ ಮತ್ತು ಇಲ್ಲ ಚಿತ್ರದುರ್ಗದಿಂದ 15 ಜನ, ಬಳ್ಳಾರಿಯಿಂದ 35 ಜನ ಹೋಗಿದ್ದಾರೆ. ಇಲ್ಲಿಂದ ನಮ್ಮ ಸಹೋದರರು ನಾಗಭೂಷಣ್ ಅವರು ಅಂತ ಮುನ್ಸಿಪಲ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು. ನಮ್ಮ ಜೊತೆ ನಮ್ಮ ಅತ್ತಿಯಾಗಿದ್ದ ಶೈಲಜಮ್ಮ ಅಂತೇಳಿ ಅವರು ಹೋಗಿದ್ದಾರೆ. 19ನೇ ತಾರೀಕು 24 ನಾವು ಬಂದು 21ನೇ ತಾರೀಕು ಇವರು ಸಹ ಹೋದ ಸಮಯದಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಮತ್ತೆ 28ಕ್ಕೆ ವಾಪಸ್ ಬರ್ತಕ್ಕಂಥ ಸಮಯದಲ್ಲಿ ಏರ್ಪೋರ್ಟಿಗೆ ಹೋದ್ರು. ಅಂತ ಸಮಯದಲ್ಲಿ ನಾನು ಫೋನ್ ಮಾಡಿದೆ. ನನಗೆ ಬಂದಂತ ವರದಿ ಏನಂದ್ರೆ ಫ್ಲೈಟ್ ಎಲ್ಲ ಬಂದಾಗಿದ್ರು, ಹೆಂಗ ಇಲ್ಲ ಫ್ಲೈಟ್ ಯಾವ್ದು ಬಂದಾಗಿಲ್ಲ, ರೈಟ್ ಟೈಮ್ ಇದೆ ಅಂತೇಳಿ ಅವ್ರು ಹೇಳಿದ್ರು. 1 ಗಂಟೆ ಆದ ಮತ್ತೆ ವಾಪಸ್ ಮಾಡಿದ್ರು ನಮ್ಮ ಸಹೋದರ ನಾಗಭೂಷಣ್ ಅವರು. ಇಲ್ಲ, ಬಹಳ ಸಮಸ್ಯೆ ಆಗ್ತದೆ, ಎಲ್ಲ ಫ್ಲೈಟ್ ಬಂದಾಗಿದ್ದಾವೆ, ಮತ್ತೆ ನಾವು ದುಬೈಗೆ ಹೋಗ್ತು ಅಂತೇಳಿ ದುಬೈಗೆ ಹೋಗಿ ಅವರೇ ಸ್ವಂತ ಖರ್ಚಿನಿಂದ ಅವರು ಮಾಡಿಕೊಂಡಿದ್ದಾರೆ. ಎಲ್ಲ 35 ಒಟ್ಟಿಗೆ ಇದ್ದಾರೆ. ಈಗ ಸಹೋದರ ದೂರವಾಣಿ ಸಂಪರ್ಕ ಇದ್ದೀನಿ, ಮಾತಾಡ್ರಿ ಸರ್. ಅಲ್ಲಿ ಪರಿಸ್ಥಿತಿ ನಾಗಭೂಷಣ್ ಸರ್, ಹಲೋ ಸರ್, ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ಅಲ್ಲಿ ಇಲ್ಲಿ ಸದ್ಯದ ಪರಿಸ್ಥಿತಿ ನಾವು ಸ್ವಂತ ಪ್ರೈವೇಟ್ ರೂಮ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಸರ್, ಇಲ್ಲಿ ನಮ್ಗೆ ಏನಂದ್ರೆ ಊಟ ಲಾಡ್ಜ್ ಎಲ್ಲ ನಾವು ಏರ್ಪೋರ್ಟ್ ನಾಗ ಇದ್ರೆ ತೊಂದರೆ ಆಗ್ತದೆ ಬಹಳ. ಈಗ ರೂಮ್ ನಾಗ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೀವಿ. ಏನಂದ್ರೆ ದುಡ್ಡಿನ ಸಮಸ್ಯೆ ಎಲ್ಲರಿಗೆ ಆಗ್ಬಿಟ್ಟದ ಸರ್. ಇಲ್ಲಿ ವಿಮಾನ ಹಾರಾಟ ಎಲ್ಲ ಬಂದಾಗಿದೆ ಸರ್. ಎಲ್ಲಿವರೆಗೆ ಬಂದಾಗಿದೆ? ಎಲ್ಲವರೆಗೆ ಅಂತ ಅಲ್ಲೇ ಇದು ಡೇಟ್ ಫಿಕ್ಸ್ ಮಾಡಿಲ್ಲ ಸರ್. ಓಪನ್ ಅಂತ ಗೊತ್ತಿಲ್ಲ, ಯಾವಾಗ ಓಪನ್ ಅಂತ ಗೊತ್ತಿಲ್ಲ. ಇವರು ನಾಗೇಂದ್ರ MLA ಹತ್ರ ಸಂತೋಷ್ ಹತ್ರ ಮಾತಾಡ್ಯಾರ್ರಿ. ಓಕೆ ಸರ್, ಅವರು ನಾವು ಮಾತಾಡಿ ಇಂಡಿಯನ್ ಗೌರ್ಮೆಂಟ್ ಅಂತ ಡಿಸೈಡ್ ಮಾಡಿ ಪ್ರಯತ್ನ ಮಾಡ್ತಾ ಅಂತ ಹೇಳ್ಯಾರ್ರಿ. ಓಕೆ, ಒಟ್ಟು ಇಲ್ಲೆಲ್ಲ ನಾವು ಪ್ರವಾಸಿಗರು ಬಹಳ ಇಲ್ಲಿ ತೊಂದರೆ ಅನುಭವಿಸ್ತಾರೆ. ಎಲ್ಲ ಈಗೆಲ್ಲ ರೂಮ್ ಎಲ್ಲ ಬಹಳ ಜಾಸ್ತಿ ರೇಟ್ ಹೇಳ್ತಾ ಇದ್ರಂತ ಉಳಿಯಕ್ಕೆಲ್ಲ. ಇಲ್ಲೆಲ್ಲ ಟ್ರಿಬಲ್ ರೇಟ್ ಎಲ್ಲ. ಓಕೆ, ಇಲ್ಲಿ 500 ರೂಪಾಯಿ ಇದ್ರೆ ಅಲ್ಲಿ 2,000 ರೂಪಾಯಿ ಹೋಗ್ತಾರೆ. ಆ ರೀತಿ ರೇಟ್ ಇದೆ ಅವ್ರಿಗೆ. ಈಗ 5,000 ರೂಪಾಯಿ ಇದ್ದದ್ದು ಈಗ 15,000 ರೂಪಾಯಿ ಹೇಳ್ಯಾರ ರೂಮ್ ಬಾಡಿಗೆ. ಓಕೆ, ಮತ್ತೆ ಊಟ ತಿಂಡಿದ್ದು ಕೂಡ ನಮಗೆ ಸಮಸ್ಯೆ ಇಲ್ಲಿ ತೊಂದರೆ ಆಗಿದೆ. ನಿಮ್ಮನ್ನ ಯಾರಾದ್ರೂ ಶಾಸಕರು ಯಾರಾದ್ರೂ ಸಂಪರ್ಕ ಮಾಡಿದ್ರೆ ನಿಮ್ಮನ್ನ? ಇಲ್ಲ ಸರ್, ನಾವೇ ಅವ್ರಿಗೆ ಮಾಡಿದೀವಿ. ನಾಗೇಂದ್ರ ಅವರು ಒಂದು ಮಾತಾಡಿದಾರ. ಓಕೆ, ಈಗ ಭರತ್ ರೆಡ್ಡಿ ಮಾತಾಡ್ಕೊಂಡು ಅವ್ರು ಕೂಡ ಇಲ್ಲಿ ದುಬೈನಾಗ ಇದಾರ ಅಂತ ಅವ್ರು ನಾರಾಯಣ ರೆಡ್ಡಿ ಅವ್ರ ತಂದೆ ಹೇಳಿದ್ರು. ಓಕೆ, ಯಾರು ಶಾಸಕರು ನಾವೇ ಮಾತಾಡಿವಿ ಸರ್. ಅಲ್ಲಿ ಶಾಸಕ ಭರತ್ ರೆಡ್ಡಿ ಅವ್ರು ಅಲ್ಲೇ ಇದಾರಲ್ಲ, ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿದ್ರೆ ಅವ್ರನ್ನ ಭೇಟಿ ಆದ್ರ? ಇಲ್ಲ, ನಾವು ಮಾಡಿವಿ ಸರ್. ಫೋನ್ ಮಾಡ್ತಾ ಇದೀವಿ, ಎತ್ತಾ ಇಲ್ಲ, ಅವ್ರು ತೆಗಿತಾ ಇಲ್ಲ, ಫೋನ್ ತೆಗಿತಾ ಇಲ್ಲ. ಓಕೆ, ಎಲ್ಲಾರು ಫೋನ್ ಮಾಡ್ತಾ ಇದೀವಿ. ಅದಕ್ಕೆ ನೀವು ಸ್ವಲ್ಪ ಪ್ರಶ್ನೆ ಸ್ವಲ್ಪ ಇದು ಮಾಡ್ರಿ ಸರ್, ಸ್ವಲ್ಪ ಸಹಾಯ ಇದು ಮಾಡ್ರಿ, ಹೆಲ್ಪ್ ಮಾಡ್ರಿ. ಓಕೆ, ಅಲ್ಲಿ ಅಂದ್ರೆ ಈಗ ಅಲ್ಲಿ ಯಾವ ರೀತಿಯಾದಂತ ವಾತಾವರಣ ಐತೆ ಅಲ್ಲಿ ದುಬೈಯಲ್ಲಿ? ಇಲ್ಲಿ ಸರ್ ನಿನ್ನೆ ನೈಟ್ ಪಕ್ಕದಲ್ಲಿ ನಾವು ಮಲಗಿದ್ವಿ ಸರ್. ಅವಾಗ ಇಲ್ಲಿ ಡಮ್ ಅಂತ ಒಂದು ಶಬ್ದ ಬಂತು ಸರ್. ಓಕೆ, ಅಲ್ಲ, ಡಮ್ ಅಂತ ಶಬ್ದ ಬಂದೇಟಿಗೆ ಇಲ್ಲಿ ದುಬೈ ಗೌರ್ಮೆಂಟ್ನವ್ರು ನೀವು ಅಲರ್ಟ್ ಆಗಿರ್ರಿ, ಎಲ್ಲ ಕಿಟಕಿಗೆ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಕೇಳ್ರಿ, ಹೊರಗಡೆ ಯಾರು ಬರಬಾರ್ದು ಅಂತೇಳಿ ನಮಗೆ ಇಮಿಡಿಯೇಟ್ ಮೆಸೇಜ್ಗಳು ಬಂದು ಸರ್, ಫೋನ್ಗಳು. ಓಕೆ, ಇಮಿಡಿಯೇಟ್ ಮೆಸೇಜ್ಗಳು ಬಂದು ನಾವು ಯಾವೆಲ್ಲ ರೂಮ್ ಬಿಟ್ಟು ಹೊರ ಬಂದಿಲ್ಲ ಸರ್. ಎಲ್ಲ ರೂಮ್ಗಳೇ ಇದೀವಿ ಸದ್ಯ. ಓಕೆ. ಈಗ ಬೆಳಿಗ್ಗೆ ಸೌಂಡ್ ಬಂದಿಲ್ಲ ಸರ್. ನಿನ್ನೆ ನೈಟ್ ಮಾತ್ರ ಬಂತು ಸರ್, 12 ಗಂಟೆ 1 ಗಂಟೆ ಸುಮಾರು. ಓಕೆ ಸರ್. ಸ್ವಲ್ಪ ಇಲ್ಲಿ ವಾತಾವರಣ ಸ್ವಲ್ಪ ಬಹಳ ಗಂಭೀರ ಆಗಿದೆ ಸರ್, ಸ್ವಲ್ಪ. ಓಕೆ. ಇದಿಷ್ಟು ನಾಗಭೂಷಣ್ ಅಂತೇಳಿ ಇವರು ಬಳ್ಳಾರಿ ಮೂಲದ, ಅದರಲ್ಲೂ ಕೂಡ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ KS ಈಶ್ವರಪ್ಪ ಅವರ ಸಂಬಂಧಿ ಕೂಡ ಹೌದು. ಇವರು ಇಡೀ ಕುಟುಂಬ ಸಮೇತ ದುಬೈ ಕೂಡ ಹೋಗಿದ್ರು. ದುಬೈಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ವಿಮಾನ ಹಾರಾಟ ಕೂಡ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅಂದ್ರೆ ಹೋಟೆಲ್ ಅಲ್ಲೇ ವಾಸ್ತವ ಹೂಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಕೂಡ ಅಲ್ಲಿನ ಒಂದು ಭಯಭೀತಿ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಶಾಸಕ ನಾಗೇಂದ್ರ ಭರತ್ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಶಾಸಕ ನಾಗೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಅವರನ್ನ ಸುರಕ್ಷಿತವಾಗಿ
ಭಾರತಕ್ಕೆ ಕರೆತರ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರಲ್ಲಿ ಕೂಡ ಒಂದು ರೀತಿ ಆತಂಕ ಮೂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾವ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಒಂದು ಘಟನೆ ನಡೀಬಹುದು ಅನ್ನೋ ಆತಂಕ ಅವರ ಕುಟುಂಬಸ್ಥರಲ್ಲಿ ಕೂಡ ಇದೆ. ಆದರೆ ಅವರು ಹೇಳ್ತಕ್ಕಂಥದ್ದು ಭಾರತ ಸರ್ಕಾರ ಕೂಡಲೇ ನಮ್ಮ ಕುಟುಂಬ ಸದಸ್ಯರನ್ನ ಸುರಕ್ಷಿತವಾಗಿ ಮತ್ತೆ ಭಾರತಕ್ಕೆ ಕರೆತರುವ ಪ್ರಯತ್ನ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಅವರ ಕುಟುಂಬ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಬಸವರಾಜ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.